ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ದಿನ ಪೊಲಿನಾಮಿಯಲ್ ಅಂತಕ್ಕಂಥ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೊ ಪೊಲಿನಾಮಿಯಲ್ ಚಾಪ್ಟರ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ಪೊಲಿನಾಮಿಯಲ್ಸ್ಗಳ ಬಗ್ಗೆ ಕೆಲವೊಂದು ಡೆಫಿನಿಷನ್ಸ್ ಅಂದರೆ ಸಮರಿಗಳನ್ನು ನಾನೀಗ ಚೆನ್ನಾಗಿ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಅದಾದ ನಂತರ ಇದೇ ವಿಡಿಯೋ ಕ್ಲಿಪ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಆ ಪ್ರಾಬ್ಲಮ್ಸ್ಗಳನ್ನು ಕೂಡ ನೀವು ನೋಡ್ತೀರಾ. ಸೊ ಫಸ್ಟ್ ಆಫ್ ಆಲ್, polynomial it means poly means many or more than 3. Nomial is a Greek word, so nomial means terms. Poly means more than 3, nomial means terms. So totally polynomial is more than 3 terms. More than 3 terms ಅಂತಂದ್ರೆ ಇಲ್ಲಿ ವೇರಿಯೇಬಲ್ಸ್ ಮತ್ತೆ ಕಾನ್ಸ್ಟೆಂಟ್ ಗಳನ್ನ ಕೂಡಿರ್ತಕ್ಕಂಥ ಟರ್ಮ್ಸ್ಗೆ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಸೊ ಆ ಎಕ್ಸ್ಪ್ರೆಷನ್ ಎರಡು ಟರ್ಮ್ಗಳನ್ನ ಹೊಂದಿತ್ತಂದ್ರೆ, ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎರಡು ಟರ್ಮ್ಗಳಿದ್ದು ಅಂತ ಅಂದ್ರೆ ಅವುಗಳನ್ನ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ 3 ಟರ್ಮ್ಗಳು ಕಂಡು ಬಂದು ಅಂತಂದ್ರೆ ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಕರಿತೀವಿ. 3ಕ್ಕಿಂತ ಹೆಚ್ಚಿನ ಟರ್ಮ್ಸ್ಗಳು ಆ ಒಂದು ಎಕ್ಸ್ಪ್ರೆಷನ್ ನಲ್ಲಿ ಕಂಡು ಬಂದಿದ್ದೇ ಆದ್ರೆ ವಿದ್ಯಾರ್ಥಿಗಳೇ ಅದನ್ನ ನಾವು ಪಾಲಿನಾಮಿಯಲ್ ಅಂತಕ್ಕಂಥ ಸ್ಟೇಟ್ಮೆಂಟ್ ನಿಂದ ಕರಿಬೇಕಾಗುತ್ತೆ. ಸೊ ಈಗ ನೋಡ್ಕೊಂಡಾಗ ಲೆಟಸ್ ಇನ್ ದಿಸ್ ಚಾಪ್ಟರ್ ಯು ಹ್ಯಾವ್ ಸ್ಟಡಿಡ್ ದ ಸಮ್ ಪಾಯಿಂಟ್ಸ್ ಆರ್ 5 ಪಾಯಿಂಟ್ಸ್. ಸೊ ಐ ವಿಲ್ ಡಿಸ್ಕಸ್ ದಟ್ ಪಾಯಿಂಟ್ ಓನ್ಲಿ. ಅ ಪೊಲಿನಾಮಿಯಲ್ ಫಿ ಆಫ್ ಎಕ್ಸ್, ಒಂದು ಪೊಲಿನಾಮಿಯಲ್ ನ ಫಿ ಆಫ್ ಎಕ್ಸ್ ನಿಲ್ಲೇನ ನಾವು ಕನ್ಸಿಡರ್ ಮಾಡಿ ಬರಿತೀವಿ. ಅದು ಎಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದೊಂದು ಪೊಲಿನಾಮಿಯಲ್. So phi of x ಅಂದ್ರೆ polynomial of x in one variable. So x is an algebraic expression in x of the form. ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನಲ್ಲಿ x ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ಈಗ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ p of x is equals to an into x raised to, ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, phi of x is equals to an into x raised to n plus an minus 1 x raised to n minus 1 plus so on. ಅಂದ್ರೆ ಟರ್ಮ್ಸ್ ಗಳಲ್ಲಿ ಬರ್ತಾನೆ ಹೋಗ್ತವೆ. ಯಾಕಂದ್ರೆ ಮೋರ್ ದನ್ 3 ಟರ್ಮ್ಸ್ ನಾವು ಕನ್ಸಿಡರ್ ಮಾಡಬೇಕಾಗಿದೆಯಲ್ಲ. ಇಲ್ಲಿ ಮೋರ್ ದನ್ 3 ಟರ್ಮ್ಸ್ ಅಂದ್ರೆ ಈಗ an into x raised to n ಅನ್ನೋದು ಒಂದು ಟರ್ಮ್. ಸೊ ಪ್ಲಸ್ an minus 1 into x raised to n minus 1 ಅನ್ನೋದು ಸೆಕೆಂಡ್ ಟರ್ಮ್. ಪ್ಲಸ್ ಸೋ ಆನ್ ಅಂದ್ರೆ ಲಾಟ್ ಆಫ್ ಟರ್ಮ್ಸ್ ಗಳಲ್ಲಿ ಇದಾವೆ. ಕೊನೆಗೆ ಏನ್ ಮಾಡಿದಾನೆ ಅಂದ್ರೆ ಪ್ಲಸ್ a2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ a1 ಇಂಟು ಎಕ್ಸ್ ಪ್ಲಸ್ a0 ಅಂತ ಬರೆದಿದ್ದಾನೆ. ಸೊ ಇದನ್ನ ನಾವು ಪೊಲಿನಾಮಿಯಲ್ ನ ಬರೀತಕ್ಕಂತಹ ಒಂದು ಜನರಲ್ ಫಾರ್ಮ್ ಅಂತ ಹೇಳಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದು ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಬೇರೆ ಕೊಟ್ಟಿದ್ದಾನೆ a0, a1, a2 so on an ಆರ್ ಕಾನ್ಸ್ಟಂಟ್ ಅಂಡ್ n ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಕೊನೆ ಟರ್ಮ್ 0 ಆಗಿರಲ್ಲ. ಇದು ಯಾಕೆ an is not equal to 0 ಅಂದಿದ್ದಾನೆ ಅಂತ ಅಂದ್ರೆ, ನೀವು ಈ ಟರ್ಮ್ಗೆ ಈಕ್ವಲ್ ಟು 0 ಅಂದ್ರೆ ಇಕ್ವೇಶನ್ ಆಗುತ್ತೆ. ದಟ್ ಈಸ್ ನಾಟ್ ಅ ಪೊಲಿನಾಮಿಯಲ್, ಅದು ಇಕ್ವೇಶನ್ ಆಗಿ ಮಾರ್ಪಾಟಾಗುತ್ತೆ ವಿದ್ಯಾರ್ಥಿಗಳೇ. ಅದ್ರ ಸಲುವಾಗಿ an is not equal to 0 ಅಂದ್ರೆ ಟೋಟಲ್ ಟರ್ಮ್ ನ ಈಕ್ವಲ್ ಟು ದ ಟರ್ಮ್ ಆಫ್ 0 ಅಂತ ಬರೀಬಾರ್ದು. ಬರೆದ್ರೆ ಅದು ಇಕ್ವೇಶನ್ ಆಗುತ್ತೆ. ಯಾವ್ದಾದ್ರು ಇಕ್ವೇಶನ್ ಆಗ್ಬೋದು, ಲೀನಿಯರ್ ಆಗ್ಬೋದು ಅಥವಾ ಕ್ವಾಡ್ರಾಟಿಕ್ ಆಗ್ಬೋದು ಅಥವಾ ಕ್ಯೂಬಿಕ್ ಆಗ್ಬೋದು ಅಥವಾ ಕ್ಯೂಬಿಕ್ ಇಂತ ಹೆಚ್ಚಿನ ಇಕ್ವೇಶನ್ಸ್ ಗಳನ್ನು ಕೂಡ ಅದು ಆಗಬಹುದು. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ an is not equal to 0 ಅಂತಾನೆ ಬರೆದ್ರೆ ಅದು ಒಂದು ಪೊಲಿನಾಮಿಯಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನೆ a0, a1, a2 so on ar, an are respectively the coefficients of x square, x square so on up to x raised to n, and n is called the degree of the polynomial each of an xn, an minus 1 into x raised to n minus 1 so on a0 with an is not equal to 0 is called a term of the polynomial of p of x. ನಾವು ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಂತ ಕರಿಬೇಕಾದ್ರೆ, ಅದನ್ನ ಪೊಲಿನಾಮಿಯಲ್ ಅಂತ ಹೇಳಿ ನಾವು ಕರಿಬೇಕಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ ನಾವು ಈಕ್ವಲ್ ಟು 0 ಅನ್ನ ಬರೀಬಾರ್ದು. ಮೋರ್ ದನ್ 3 ಟರ್ಮ್ಸ್ ಗಳನ್ನ ಅಲ್ಲಿ ಅಪ್ಲೈ ಮಾಡಿರ್ಬೇಕು. ಅಲ್ಲಿ ಆರ್ಡರ್ ಮತ್ತು ಡಿಗ್ರಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಇಟ್ರೆ ಅದೊಂದು ಪೊಲಿನಾಮಿಯಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ ಸಮರಿದಲ್ಲಿ, a polynomial of one term
ಈಸ್ ಕಾಲ್ಡ್ ಮೊನೋಮಿಯಲ್. ಒಂದು ಪೊಲಿನಾಮಿಯಲ್, ಒಂದು ಪೊಲಿನಾಮಿಯಲ್ ಇದೆ, ಅದರಲ್ಲಿ ಒಂದೇ ಒಂದು ಟರ್ಮ್ ಕಂಡು ಬಂದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೊನೋಮಿಯಲ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 5x is a monomial term, 2x is a monomial term. So minus 5xyz, it is also one type of a monomial term, students. So in next binomial term ಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ. A polynomial of two term is called a binomial. So two terms ಇದ್ರೆ, ಒಂದು polynomial ನಲ್ಲಿ two terms ಇದ್ರೆ ಅದನ್ನ binomial ಅಂತ ಹೇಳಿ ಕರಿತೀನಿ. ಹೇಗಂದ್ರೆ 2x plus y, it is binomial. 2x plus 3, it is also binomial. ಯಾಕೆ ನಾನು ಬೈನಾಮಿಯಲ್ ಮತ್ತೆ ಬೈನಾಮಿಯಲ್, ಮೊನೋಮಿಯಲ್, ಟ್ರೈನಾಮಿಯಲ್, ಪೊಲಿನಾಮಿಯಲ್ಸ್ ಟರ್ಮ್ಸ್ ಗಳನ್ನ ಹೊಡೆಯುವಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಸೈನ್ ಯಾವುವು ಅಂತ ಅಂದ್ರೆ ಪ್ಲಸ್ ಮತ್ತು ಮೈನಸ್ ಸೈನ್ ಗಳಿಗೆ ಮಾತ್ರ ಟರ್ಮ್ಸ್ ಗಳನ್ನ ಹೊಡಿತಕ್ಕಂಥ ಕೆಪಾಸಿಟಿ ಇದೆ. ಸೊ ಇಂಟು ಮತ್ತು ಡಿವಿಷನ್ ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈನ್ಸ್ ಟರ್ಮ್ಸ್ ಗಳನ್ನ ಡಿವೈಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲ. ಆ ಕಾರಣದಿಂದ ನಡು ಪ್ಲಸ್ ಅಥವಾ ಮೈನಸ್ ಬಂದ್ರೆ ಇನ್ ಬಿಟ್ವೀನ್ ದ ಟರ್ಮ್ಸ್ ಆಡ್ ಅಡಿಷನ್ ಸೈನ್ ಆರ್ ಸಬ್ಸ್ಟ್ರಾಕ್ಷನ್ ಸೈನ್ ಆರ್ ಅವೈಲೇಬಲ್ ಇನ್ ದಟ್ ಫಾರ್ಮ್, ದಟ್ ಈಸ್ ಡಿವೈಡ್ ಸಪರೇಟ್ ದ ಟರ್ಮ್ಸ್. ಅದೇನ್ ಮಾಡ್ತದೆ ಅಂದ್ರೆ ಸಪರೇಟ್ ಮಾಡ್ತದೆ, ಟರ್ಮ್ಸ್ ಗಳನ್ನ ಸಪರೇಟ್ ಮಾಡ್ತದೆ. ಸೊ ಥರ್ಡ್ ಪಾಯಿಂಟ್ ಅದನ್ನ ಫೋರ್ತ್ ಪಾಯಿಂಟ್ ನ ಪೊಲಿನಾಮಿಯಲ್ ಆಫ್ 3 ಟರ್ಮ್ ಈಸ್ ಕಾಲ್ಡ್ ಟ್ರೈನಾಮಿಯಲ್. ಒಂದು ಪೊಲಿನಾಮಿಯಲ್ 3 ಟರ್ಮ್ ಕಂಡು ಬಂದ್ರೆ ಆ ಪೊಲಿನಾಮಿಯಲ್ ಅಲ್ಲಿ ಅದನ್ನ ಟ್ರೈನಾಮಿಯಲ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 2x ಪ್ಲಸ್ 3y ಪ್ಲಸ್ 1 ಇದು ಒಂದು ಟ್ರೈನಾಮಿಯಲ್ ಫಂಕ್ಷನ್. ಸೊ ಇನ್ನೊಂದು ಏನಿದೆ ಅಂತಂದ್ರೆ ಇಲ್ಲಿ a polynomial of degree 1 is a linear polynomial. So linear polynomial, it is very important points. ಸೊ ಲಿಸನ್ ಹಿಯರ್ ಕೇರ್ಫುಲಿ. ಯಾವುದಾದರೂ ಒಂದು ಪೊಲಿನಾಮಿಯಲ್ ನಲ್ಲಿ ಹೈಯೆಸ್ಟ್ ಡಿಗ್ರಿ 1 ಅಂತ ಕನ್ಸಿಡರ್ ಆದ್ರೆ, ಹೈಯೆಸ್ಟ್ ಡಿಗ್ರಿ ಇರುತ್ತಲ್ಲ ಮೇಲೆ, ಅದನ್ನ ನೀವು ಎಕ್ಸ್ಪೋನೆಂಟ್ ಅಂತ ಕರಿತೀರಿ, ಆರ್ಡರ್ ಅಂತ ಕರಿತೀರಿ, ನೆಕ್ಸ್ಟ್ ಪವರ್ ಅಂತ ಕರಿತೀರಾ. ಸೊ ಅವುಗಳು 1 ಅಂತ ಕನ್ಸಿಡರ್ ಆದ್ರೆ, ಹೈಯೆಸ್ಟ್ ಪವರ್ 1 ಅಂತ ಕನ್ಸಿಡರ್ ಆದ್ರೆ ಆ ಒಂದು ಪೊಲಿನಾಮಿಯಲ್ ನಲ್ಲಿ ಅದನ್ನ ನಾವು ಲೀನಿಯರ್ ಪೊಲಿನಾಮಿಯಲ್ ಅಂತ ಹೇಳಿ ಕರಿಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೊಂದು ಜನರಲ್ ಫಾರ್ಮ್ ಹೇಳ್ಬೇಕಂದ್ರೆ ax plus b, a and b are any real number, x is not equal to 0. So it is a ಏನಪ್ಪಾ ಅಂತಂದ್ರೆ ಪೊಲಿನಾಮಿಯಲ್ಸ್, ಇದು ಒಂದು ಲೀನಿಯರ್ ಪೊಲಿನಾಮಿಯಲ್ ಅಂತ ಕರಿಬೇಕು. ನೆಕ್ಸ್ಟ್ ಇನ್ನು ಎರಡನೇದು ಏನಿದೆ ಅಂತಂದ್ರೆ ಪೊಲಿನಾಮಿಯಲ್ ಆಫ್ ಡಿಗ್ರಿ 2 ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರಿಬೇಕಾದ್ರೆ ಅದರ ಹೈಯೆಸ್ಟ್ ಪವರ್ 2 ಅನ್ನ ಹೊಂದಿರಬೇಕು. ಸೊ ಅದನ್ನ ನಾವೇನಂತ ಕರಿಬೇಕಾಗುತ್ತಪ್ಪ ಅನ್ಬೋದು, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರಿಬಹುದು. ಸೊ ಇನ್ನೊಂದು ಏನಿದೆ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್, ಪೊಲಿನಾಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಕ್ಯೂಬಿಕ್ ಪೊಲಿನಾಮಿಯಲ್. ಸೊ ಹೈಯೆಸ್ಟ್ ಪವರ್ ಕೊಟ್ಟಂತಹ ಒಂದು ಸಿರೀಸ್ ನಲ್ಲಿ ಅಥವಾ ಪೊಲಿನಾಮಿಯಲ್ಸ್ ನಲ್ಲಿ 3 ಅನ್ನೋದು ಡಿಗ್ರಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳಿಗೆ. ಸೊ ನಾ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಅದು ನಿಮ್ಗೆ ಗೊತ್ತಾಗುತ್ತೆ ಏನಂತ. ಈಗ ಸುಮ್ಮನೆ ಪಾಯಿಂಟ್ಸ್ ಗಳನ್ನ ನೀವು ಮಾಡ್ತಾ ಹೋಗಿ. ಇನ್ನೊಂದು, a real number a is a zero of a polynomial p of x if p of a is equal to 0. In this case a is also called a root of the equation p of x is equal to 0. ಸೊ ಇಲ್ಲಿ ನಾವು ನೋಡ್ಕೊಂಡಾಗ ಎ ಅಂತಕ್ಕಂಥದ್ದನ್ನ ಒಂದು ರಿಯಲ್ ನಂಬರ್ಸ್ ಆಗಿ ಕನ್ಸಿಡರ್ ಮಾಡಿ ಅದರ ಒಂದು 0 ಆಫ್ ದ ಪೊಲಿನಾಮಿಯಲ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಆ ಎ ವ್ಯಾಲ್ಯೂನ ಪಿ ಆಫ್ ಎಕ್ಸ್ ಅಂತಕ್ಕಂಥ ಪೊಲಿನಾಮಿಯಲ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆನ್ಸರ್ 0 ಬಂದ್ರೆ ದಟ್ ಈಸ್ ಎ ಈಸ್ ಅ 0 ಆಫ್ ಅ ಪೊಲಿನಾಮಿಯಲ್ ಆಗಿರುತ್ತೆ. ಸೊ ನೆಕ್ಸ್ಟ್, ಎವ್ರಿ ಲೀನಿಯರ್ ಪೊಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಹ್ಯಾಸ್ ಅ ಯುನಿಕ್ 0. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಲೀನಿಯರ್ ಪೊಲಿನಾಮಿಯಲ್ 0 ಆಫ್ ದ ಪೊಲಿನಾಮಿಯಲ್ಸ್ ಎಷ್ಟು ಬರ್ತವೆ ಅಂತಂದ್ರೆ ಹೈಯೆಸ್ಟ್ ಒಂದೇ ಒಂದು ಪೊಲಿನಾಮಿಯಲ್ ಬರುತ್ತೆ. 0 ಆಫ್ ದ ಪೊಲಿನಾಮಿಯಲ್ 1 ಇರುತ್ತೆ. ಸೊ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದಕ್ಕೆ ಒಂದೇ ಒಂದು ರೂಟ್ ಬರುತ್ತೆ. ಅದ ಏನಂದ್ರೆ ಯುನಿಕ್ 0 ಅಂತ ಹೇಳಿ ಕರೀತಾರೆ. ಒಂದು ರೂಟ್ ಬರುತ್ತಲ್ಲ ಅದನ್ನ ಯುನಿಕ್ 0 ಅಂತ ಕರೀತಾರೆ. non-zero constant polynomial has no 0. non-zero constant polynomial ಏನಿರುತ್ತೆ ಅಲ್ಲ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಜೀರೋಸ್ ಗಳನ್ನ ಹೊಂದಿರಲ್ಲ ವಿದ್ಯಾರ್ಥಿಗಳೇ. ಅಂಡ್ ಎವ್ರಿ ರಿಯಲ್ ನಂಬರ್ ಈಸ್ ಅ 0 ಆಫ್ ದ 0 polynomial. ಅಂದ್ರೆ ಎವ್ರಿ ರಿಯಲ್ ನಂಬರ್ ಕೂಡ 0 ಆಫ್ ದ 0 polynomial ನ ಹೊಂದಿರುತ್ತೆ ಅಂತ ಹೇಳಿದಾನೆ.
So next 10th point, reminder theorem. So it is very important and helpful to SSLC also. So please listen here carefully this statement. Reminder theorem, it means if p of x is any polynomial, ಒಂದು polynomial ಇದೆ, ಅದನ್ನ ನಾನು p of x ಅಂತ ಕನ್ಸಿಡರ್ ಮಾಡ್ತೀನಿ, ಹೌದಾ, ಆಫ್ ಡಿಗ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಅದ್ರದ್ದೊಂದು polynomial ದ ಡಿಗ್ರಿ ಈಕ್ವಲ್ ಟು 1 ಬರಬೇಕು ಅಥವಾ ಅದಕ್ಕಿಂತ ಹೆಚ್ಚಿದ್ರೂ ಕೂಡ ನಡೆಯುತ್ತೆ. ಅಂಡ್ ಪಿ ಆಫ್ ಎಕ್ಸ್ is divided by the linear polynomial x minus a, then the remainder is p of a. ಸೊ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನೀವು ನೋಡಬಹುದು. ಈ ವಿದ್ಯಾರ್ಥಿಗಳು ಇದೆ ನೋಡಿ, ಒಂದು ಉದಾಹರಣೆಗೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನೀಗ. ಲಿಸನ್ ಹಿಯರ್, ಕ್ಲಿಯರ್ ಆಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿ ನಿಮ್ಮ ಒಂದು ಪೇಜ್ನಲ್ಲಿ ಕಾಣುತ್ತೆ ಅಂತ ಅನಿಸುತ್ತೆ, ಒಂದು ನಿಮಿಷ. ಹಾಂ ನೋಡಿ ವಿದ್ಯಾರ್ಥಿಗಳಿಗೆ ಕಾಣ್ತಾ ಇದೆಯಲ್ಲ ಇಲ್ಲಿ. ಸೊ ಈ ಪೊಲಿನಾಮಿಯಲ್ಸ್ನಲ್ಲಿ ಇದ್ರದ್ದು ಹೈಯೆಸ್ಟ್ 4 ಇದೆ, ಇದ್ರದ್ದು ಹೈಯೆಸ್ಟ್ 1 ಇದೆ ಡಿಗ್ರಿ. ಈ ರೀತಿ ನೀವು ಏನಾಗುತ್ತೆ ಅಂತ ಅಂದರೆ ಡಿವಿಷನ್ ಮಾಡ್ಕೊತ ಹೋದಾಗ ರಿಮೈಂಡರ್ -5 ಬಂತಲ್ಲ, ಇದೇ ಏನಪ್ಪಾ ಅಂತ ಅಂದರೆ 0 ಆಫ್ ದ ಪೊಲಿನಾಮಿಯಲ್. ಸೊ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ 0 ಆಫ್ ದ ಪೊಲಿನಾಮಿಯಲ್ ಆಫ್ ದ ಗಿವನ್ ಲೀನಿಯರ್ ಇಕ್ವೇಶನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ವಿದ್ಯಾರ್ಥಿಗಳೇ. ಅದೇ ಒಂದು ರಿಮೈಂಡರ್ ಥಿಯರಮ್. ಸೊ ಫ್ಯಾಕ್ಟರ್ಸ್ ಥಿಯರಮ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಈಸ್ ಅ ಫ್ಯಾಕ್ಟರ್ ಆಫ್ ದ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಅಂತಕ್ಕಂಥ ಒಂದು ಪೊಲಿನಾಮಿಯಲ್ ಇದೆ, ಎಕ್ಸ್ ಮೈನಸ್ ಎ ಅನ್ನೋದು ಆ ಪಿ ಆಫ್ ಎಕ್ಸ್ ನ ಒಂದು ಫ್ಯಾಕ್ಟರ್ ಆಗಿದೆ. ಸೊ ಫ್ಯಾಕ್ಟರ್, ಆ ಫ್ಯಾಕ್ಟರ್ ಪಿ ಆಫ್ ಎಕ್ಸ್ ಗೆ ಫ್ಯಾಕ್ಟರ್ ಆಗಿದೆ, ಅದನ್ನ ನಾವು ಇಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು 0, ಅದು ಫ್ಯಾಕ್ಟರ್ ಆಗಿತ್ತಂದ್ರೆ ಪಿ ಆಫ್ ಎ ಈಕ್ವಲ್ ಟು 0 ಕಂಪಲ್ಸರಿ ಬಂದೇ ಬರುತ್ತೆ. ಬಂದಾಗ ಇಫ್ ಎಕ್ಸ್ ಮೈನಸ್ ಎ ಈಸ್ ಅ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್, ಅಲ್ಲಿ ಎಕ್ಸ್ ಮೈನಸ್ ಎ ಅನ್ನೋದು ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಆಗುತ್ತೆ, ದೆನ್ ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಆಗ ವಿದ್ಯಾರ್ಥಿಗಳೇ 0 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಇಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾನೆ. ಸೊ ಇದು ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಲಾಸ್ಟ್ ಎಕ್ಸರ್ಸೈಸ್ ನಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥದ್ದು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ದೆನ್ ಅಂದರ್ ಒನ್ ಇಕ್ವೇಶನ್ ಈಸ್ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು x cube plus y cube plus 3xy bracket of x plus y. So next one, x minus y whole cube equals to x cube minus y cube minus 3xy bracket of x minus y. So last one identity is x cube plus y cube plus z cube minus 3xyz is equal to x plus y plus z bracket of x square plus y square plus z square minus xy minus yz minus zx. ಸೊ ಈ ರೀತಿಯಾಗಿ ಇರ್ತಕ್ಕಂತಹ ಕೆಲವೊಂದು ಸಮರಿಯನ್ನ, ಈ ಚಾಪ್ಟರ್ಗೆ ಸಮರಿ ಏನಿದೆಯೋ ಆ ಸಮರಿಯನ್ನ ನೀವು ಈಗ ವಿದ್ಯಾರ್ಥಿಗಳಿಗೆ ನೋಡ್ಕೊಂಡಿದ್ದೀರಾ. ಈ ನೆಕ್ಸ್ಟ್ ನಾನು ನಿಮಗೆ ಯೂಟ್ಯೂಬ್ ಕ್ಲಾಸ್ನಲ್ಲಿ ಇದೇ ಕ್ಲಾಸ್ ಕಂಟಿನ್ಯೂನೇ ಫಸ್ಟ್ ಎಕ್ಸರ್ಸೈಸ್ನ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಬಸವ ಎಜುಕೇಶನ್ ಫೌಂಡೇಶನ್ ಚಾನಲ್. ಸೊ ನೌ ವಿ ಡಿಸ್ಕಸ್ ಅಬೌಟ್ polynomials as a 9th standard mathematics subject. So first of all, we consider a definition of polynomial. Polynomial, it means poly means many. Poly means many. Nomial is an Greek word as a term. Many means more than 3 terms. More than 3 terms ಅನ್ನ ಸ್ಟಡಿ ಮಾಡತಕ್ಕಂತಹ ಒಂದು ಅಧ್ಯಾಯಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪೊಲಿನಾಮಿಯಲ್ ಅಂತ ಹೇಳಿ ನಾವು ವಿದ್ಯಾರ್ಥಿಗಳೇ ಕರಿತೀವಿ. ಸೊ ಆ ಪೊಲಿನಾಮಿಯಲ್ಸ್ ನಲ್ಲಿ ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ಪೊಲಿನಾಮಿಯಲ್ ಇವುಗಳ ಬಗ್ಗೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ಕಲಿತಿದ್ದೀರಾ. ಈ ಒಂದು ಕ್ಲಾಸ್ ನಲ್ಲಿ ಏನು ಕಲಿಬೇಕಾಗುತ್ತೆ ಅಂತ ಅಂದ್ರೆ ಪೊಲಿನಾಮಿಯಲ್ಸ್ ನಲ್ಲಿ ಲೀನಿಯರ್ ಪೊಲಿನಾಮಿಯಲ್, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ಕ್ಯೂಬಿಕ್ ಪೊಲಿನಾಮಿಯಲ್ ಬಗ್ಗೆನೂ ಕೂಡ ಕಲಿಬೇಕಾಗುತ್ತೆ. ಹಾಗೇನೆ ಕೂಡ ಫ್ಯಾಕ್ಟರೈಸೇಷನ್ ಮೆಥಡ್ ಬೈ ಪೊಲಿನಾಮಿಯಲ್ ಅಂಡ್ ರಿಮೈಂಡರ್ ಥಿಯರಮ್ ಆಫ್ ಪೊಲಿನಾಮಿಯಲ್ ಅನ್ನೋದ್ರ ಬಗ್ಗೆನೂ ಕೂಡ ಕಲಿಬೇಕಾಗುತ್ತೆ. 0 ಆಫ್ ಪೊಲಿನಾಮಿಯಲ್ಸ್ ಬಗ್ಗೆನೂ ಕೂಡ ನಾವು ಈ ಒಂದು ಚಾಪ್ಟರ್ ನಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸ್ಟೂಡೆಂಟ್ಸ್, ಫಸ್ಟ್ ಒನ್ for exercise number 4.1, first one question is, first mean, which
of the following expressions are polynomial in one variable? ಕೊಟ್ಟಂತಹ ಟರ್ಮ್ಸ್ ಗಳಲ್ಲಿ ಫಾಲೋಯಿಂಗ್ ಸಿಚುವೇಶನ್ಸ್ ನಲ್ಲಿ ಎಕ್ಸ್ಪ್ರೆಷನ್ಸ್ ಯಾವ ಪಾಲಿನಾಮಿಯಲ್ಸ್ ನಲ್ಲಿ ಒನ್ ವೇರಿಯೇಬಲ್ ಇದಾವೆ ಅಂತಕ್ಕಂಥದನ್ನ ಫೈಂಡ್ ಔಟ್ ಮಾಡಬೇಕು. ಅದರೊಂದಿಗೆ ವಿಚ್ ಆರ್ ನಾಟ್ ಅಂದ್ರೆ ಇದರಲ್ಲಿ ಯಾವ ಪಾಲಿನಾಮಿಯಲ್ಸ್ ಗಳು ಅಲ್ಲ ಅನ್ನೋದನ್ನ ಕೂಡ ಹೇಳಬೇಕು. ಅದಕ್ಕೆ ಇದು ಪಾಲಿನಾಮಿಯಲ್ ಆಗಿತ್ತಂದ್ರೂ ಅದಕ್ಕೂ ಕೂಡ ಆಗದೇ ಇದ್ರೂ ಕೂಡ ಸ್ಟೇಟ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಪಾಲಿನಾಮಿಯಲ್ ಆಗಿದ್ರೆ ಅದು ಯಾಕೆ ಪಾಲಿನಾಮಿಯಲ್, ಪಾಲಿನಾಮಿಯಲ್ ಒಂದು ವೇಳೆ ಆಗದಿದ್ರೆ ಅದು ಯಾಕೆ ಪಾಲಿನಾಮಿಯಲ್ ಅಲ್ಲ ಅಂತಕ್ಕಂಥದನ್ನ ನಾವಿಲ್ಲಿ ಸ್ಟೇಟ್ಮೆಂಟ್ ಮುಖಾಂತರ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಪಾಲಿನಾಮಿಯಲ್ಸ್ ಅಂತ ಅಂದ್ರೆ ಹೈಯೆಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪವರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, x+2 ಅಂತ ಇದೆ ಅಂತ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದಕ್ಕೆ ಏನಂತಾರೆ ಅಂತ ಅಂದ್ರೆ ಡಿಗ್ರಿ. ಇದಕ್ಕೆ ಅದ ಇನ್ನೂ ಕೂಡ ಬಹಳ ಹೆಸರಿದ್ದಾರೆ, ಡಿಗ್ರಿ ಅಂತಾರೆ, ಆಮೇಲೆ ಪವರ್, ಆಮೇಲೆ ಎಕ್ಸ್ಪೋನೆಂಟ್, ಆಮೇಲೆ ಏನಂತಾರ ಅಂತಂದ್ರ ಆರ್ಡರ್. ಈ ರೀತಿಯಾಗಿ ಕರೀತಾರೆ ಇದನ್ನ 2k. ಮತ್ತೆ ಇದಕ್ಕೆ ಏನಂತ ಕರೀತಾರೆ ಅಂತ ಅಂದ್ರೆ ಇಟ್ ಈಸ್ ಅ ಬೇಸ್. ಇಟ್ ಈಸ್ ಅ ಬೇಸ್. x is a base, 2 is a degree or power or order or exponent. ಇನ್ನೊಂದು ಹೆಸರು ಇಂಡೆಕ್ಸ್ ಅಂತ ಕೂಡ ಈ ಒಂದು 2 ಗೆ ಕರೀತಾರೆ. ಸೊ ಇದು ಯಾವ ರೀತಿ ರೆಡಿ ಆಗಿರುತ್ತೆ ಅಂತ ಅಂದ್ರೆ x into x ಅಂದ್ರೆ x square, it means x is multiple of 2 times. x square means x is multiple of 2 times. So x into x is x square. ಇದಕ್ಕೆ ನಾವು ಏನನ್ನ ಅನ್ಬೇಕಾಗುತ್ತೆ ಅಂತ ಅಂದ್ರೆ ಒಂದು ಪಾಲಿನಾಮಿಯಲ್ ಅಂತ ಹೇಳಿ ಕರಿಬಹುದು. ಇದು ಮೊನೋಮಿಯಲ್ ಪಾಲಿನಾಮಿಯಲ್ ಆಗಿ ಉತ್ತರನ ನಾವು ಕೊಡಬೇಕಾಗುತ್ತೆ. ಪಾಲಿನಾಮಿಯಲ್ಸ್ ಇದಕ್ಕೆ ಅನ್ನಕ್ ಬರಲ್ಲ ವಿದ್ಯಾರ್ಥಿಗಳು, 1/x ಇದೆ. ಇದಕ್ಕೆ ನಾವು ಪಾಲಿನಾಮಿಯಲ್ ಅನ್ನಕ್ ಬರಲ್ಲ. ಯಾಕೆ ಪಾಲಿನಾಮಿಯಲ್ ಅನ್ನಕ್ ಬರಲ್ಲ ಅಂತಂದ್ರೆ ಇಲ್ಲಿ ಇದ್ರದ್ದು ಆರ್ಡರ್ ಏನಿಲ್ಲ ಅಂತಂದ್ರೆ ಮೇಲೆ 1 ಇರುತ್ತೆ. ಇದು ಮೇಲೆ ಬಂದ ತಕ್ಷಣ x⁻² ಆಗುತ್ತೆ. ಇದು ಪಾಲಿನಾಮಿಯಲ್ ಅಲ್ಲ. ಇದು ಯಾಕೆ ಪಾಲಿನಾಮಿಯಲ್ ಅಲ್ಲ ಅಂತ ಅಂದ್ರೆ ಈ x⁻1 ಪವರ್, ಆರ್ಡರ್ ಆರ್ ಡಿಗ್ರಿ ಆರ್ ಇಂಡೆಕ್ಸ್ ಏನಾಗಿದೆ ಅಂತಂದ್ರೆ ಇದು ಹೋಲ್ ನಂಬರ್ ನಲ್ಲಿ ಬಂದಿಲ್ಲ. ಇದು ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಆದ್ರೆ ಅದು ಏನಾಗಿರಲ್ಲ, ಪಾಲಿನಾಮಿಯಲ್ ಆಗಿರಲ್ಲ. ಏನಾಗಬೇಕು ಅಂತಂದ್ರೆ 1 ಇರಬೇಕು ಅಥವಾ 1ಕ್ಕಿಂತ ಹೆಚ್ಚು ಯಾವುದೇ ಒಂದು ಸಂಖ್ಯೆ ಇದ್ರೂ ಕೂಡ ನಾವು ಅದನ್ನ ಪಾಲಿನಾಮಿಯಲ್ ಅಂತ ಹೇಳಿ ಪರಿಗಣಿಸಬಹುದು. ಸೊ ಆ ಒಂದು ಸ್ಟೇಟ್ಮೆಂಟ್ ಮುಖಾಂತರ ಈ 5 ಪ್ರಾಬ್ಲಮ್ಸ್ ಗಳನ್ನ ನಾವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಏನಿದೆ ಅಂತಂದ್ರೆ 4x² - 3x + 7. ಹಾಗಾದ್ರೆ ಇದರ ಡಿಗ್ರಿ ಏನೈತಿ 2. ಇಲ್ಲಿ ಏನಿಲ್ಲ ಅಂತಂದ್ರೆ ಡಿಗ್ರಿ ಏನಿರ್ತೈತಿ 1 ಇರ್ತದ. ಸೊ x² x+2 1 ಅಂಡ್ ಇಲ್ಲಿ ಏನಿಲ್ಲ ಅಂದ್ರೆ x+2 0 ಇರ್ತದ. ಓಕೆ, 2 1 ಅದ ಅಂತ ಇದು ಏನಂತಾರ ಪಾಲಿನಾಮಿಯಲ್. ಯಸ್, ಇಟ್ ಈಸ್ ಅ ಪಾಲಿನಾಮಿಯಲ್. ಎಂತ ಪಾಲಿನಾಮಿಯಲ್ ಆಯ್ತವು ಅಂತ ಅಂದ್ರೆ ಇದು ಎಂತ ಪಾಲಿನಾಮಿಯಲ್ ಆಗುತ್ತೆ ಅಂತ ಅಂದ್ರೆ ಒನ್ ವೇರಿಯೇಬಲ್ ಪಾಲಿನಾಮಿಯಲ್ ಆಗುತ್ತೆ. ಪಾಲಿನಾಮಿಯಲ್ ಆಗಿರುತ್ತೆ. ಯಾಕೆ ಒನ್ ವೇರಿಯೇಬಲ್ ಅಂತ ನಾನು ಕರಿತಾ ಇದ್ದೀನಿ ಅಂತಂದ್ರೆ ವೇರಿಯೇಬಲ್ ಅಂದ್ರೆ ಇಟ್ ಈಸ್ ನಾಟ್ ಅ ಫಿಕ್ಸ್ಡ್ ನಂಬರ್. ಯಾವುದೇ ರೀತಿ ಇರತಕ್ಕಂತಹ ಫಿಕ್ಸ್ಡ್ ವ್ಯಾಲ್ಯೂ ಅನ್ನ ಅಲ್ಲಿ ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಿರಂಗಿಲ್ಲ ಅಥವಾ ಅಲ್ಲಿ ನ್ಯೂಮೆರಿಕಲಿ ರಿಪ್ರೆಸೆಂಟೇಷನ್ ಮಾಡಿರಲ್ಲ. ಅದಕ್ಕೆ ಮಾತ್ರ ನಾವು ವೇರಿಯೇಬಲ್ ಅಂತ ಕರಿತೀವಿ. ಸೊ ಇದು ಒನ್ ವೇರಿಯೇಬಲ್ ಅಂದ್ರೆ ಇಲ್ಲಿ x ಅಂತಕ್ಕಂಥದ್ದು, ಇಲ್ಲಿ x ಅಂತಕ್ಕಂಥದ್ದು, ಇಲ್ಲಿ ಏನಿಲ್ಲ ಅಂದ್ರೆ x+0 ಅಂತಕ್ಕಂತಹ x ಒಂದು ಸಿಂಗಲ್ ವೇರಿಯೇಬಲ್ ನ ಹೊಂದಿರತಕ್ಕಂತಹ ಪಾಲಿನಾಮಿಯಲ್ ಇದು. ಹಾಗಾದ್ರೆ ಇದು ಸೆಕೆಂಡ್ ಒನ್ ನೋಡೋದಾದ್ರೆ ಇದು ಕೂಡ ಏನಾಗಿರುತ್ತೆ ಅಂತ ಅಂದ್ರೆ ಎಸ್, ಇದು ಕೂಡ ಒಂದು ಪಾಲಿನಾಮಿಯಲ್. ಯಾಕೆ ಇದು ಪಾಲಿನಾಮಿಯಲ್ ಅಂತಂದ್ರೆ ಇದ್ರದ್ದು ಹೈಯೆಸ್ಟ್ ಪವರ್ 2 ಐತಿ. ಇಲ್ಲಿ ಹೈಯೆಸ್ಟ್ ಪವರ್ 2 ಇತ್ತು. ಸೊ ನೆಗೆಟಿವ್ ಆಗಿಲ್ಲ. ಹೈಯೆಸ್ಟ್ ಪವರ್ 2, ಇಟ್ ಇಸ್ ಅ ಹೋಲ್ ನಂಬರ್. 2 is a whole number. So whole number ಬಂದಿದ್ದ ಪಾಲಿನಾಮಿಯಲ್ ಆಗಿತ್ತು. ಸೊ ಇದು ಕೂಡ ಪಾಲಿನಾಮಿಯಲ್ ಆಗುತ್ತೆ. ಇದು ಎಂತ ಒಂದು ಪಾಲಿನಾಮಿಯಲ್ ಅಂತಂದ್ರೆ ಇದು ಕೂಡ ಒನ್ ವೇರಿಯೇಬಲ್ polynomial. It is also one variable polynomial because of y is one variable of given expressions. ಈ ಕೊಟ್ಟಂತ ಎಕ್ಸ್ಪ್ರೆಷನ್ ಅಲ್ಲಿ y ಅಂತಕ್ಕಂತ ಒಂದು ವೇರಿಯೇಬಲ್ ಇದೆ. ಸೊ ಇದನ್ನ ನಾವು ಕನ್ಸಿಡರ್ ಮಾಡಿದಾಗ 3√t ನೋಡಿ ಸ್ಕ್ವೇರ್ ರೂಟ್ ನಲ್ಲಿ ಇದೆ. t ಅಂತಕ್ಕಂತ ವೇರಿಯೇಬಲ್ ಸ್ಕ್ವೇರ್ ರೂಟ್ ನಲ್ಲಿ ಬಂದಿದೆ. ಸೊ ಪ್ಲಸ್ t ರಷ್ಟು t into ರೂಟ್ 2 ಇದೆ. ಏನಿಲ್ಲ ಅಂತಂದ್ರೆ 1 ಅಲ್ಲ. ಬಟ್ ಇದು ಏನಾಗಿದೆ ಅಂತಂದ್ರ ವೇರಿಯೇಬಲ್ t ಅಂತಕ್ಕಂಥದ್ದು ರೂಟ್ ಒಳಗಡೆ ಇರುವ ಸಲುವಾಗಿ ಇದನ್ನ ನಾವು ಏನು ಮಾಡಬಾರದಿಲ್ಲ. ಇಟ್ ಇಸ್ ಅ ವೆರಿ ನಾಟ್ ಅ ಪಾಲಿನಾಮಿಯಲ್. ಇದನ್ನ ನಾವು ಪಾಲಿನಾಮಿಯಲ್
form. Convert into exponent form. That means t raised to 1 by 2. So t raised to 1 by 2. Order or index or exponent is 1 by 2. 1 by 2 ಬರ್ತಂದ್ರೆ it is not a whole number. ಇದು whole number ಆಗಲ್ಲ. ಯಾಕೆ 1 by 2 it means 0.5 ಅಂದ್ರೆ ಡೆಸಿಮಲ್ ಅಲ್ಲಿ ಬಂತು. It is not a whole number. So ಅದರ ಸಲುವಾಗಿ ಏನಾಗುತ್ತೆ ಅಂತಂದ್ರೆ it is not a polynomial because order is not whole number. ಆರ್ಡರ್ ಅನ್ನೋದು ಏನಾಗಿತ್ತಲ್ಲ ಇಲ್ಲಿ ಇದು ಹೋಲ್ ನಂಬರ್ ಇರಲಿಲ್ಲ, ಅದ್ರ ಸಲುವಾಗಿ ಏನಾಯ್ತು ಪೊಲಿನಾಮಿಯಲ್ ಆಗಲ್ಲ. ಇನ್ನು ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, ಇಲ್ಲಿ ಕೂಡ ಇದು ಕೂಡ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಆಲ್ಸೋ ನೋ ಬಿಕಾಸ್ ಆಫ್ ಇಟ್ ಈಸ್ ಆಲ್ಸೋ ನಾಟ್ ಅ ಪೊಲಿನಾಮಿಯಲ್ ಬಿಕಾಸ್ ಈ y ಇದೆ ಏನಾಗಿದೆ 2 divided by y ಇದೆ. ಸೊ 2 divided by y ಅಂದ್ರೆ 2 divided by y ಅಂದ್ರೆ ನಾವು ಈ y ನ ಏನಿಲ್ಲ ಅಂದ್ರೆ highest power 1 ಇರುತ್ತೆ ಅದು y ದ. ಸೊ ಇದನ್ನ ಮ್ಯಾಲ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ 2 raised to minus 1 raised to 2y raised to minus 1 ಆಗುತ್ತೆ. ಏನು 2y raised to minus 1. ಹಾಗಾದ್ರೆ ಈ minus 1 ಬಂತು ಅಂತಂದ್ರೆ it is also not a polynomial. It's not a polynomial. ಈ ನೆಕ್ಸ್ಟ್ ಇದನ್ನ ನೋಡಿದಾಗ x raised to 10 y raised to 3 plus t raised to 50. So ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ 10 it is a whole number, 3 it is also whole number, 50 it is also whole number. Yes, it is one of polynomial. ಇದು ಎಂತ polynomial ಅಂತಂದ್ರೆ x y t different 3 variables are present in the expression. So we call as 3 variable polynomial. ಇದಕ್ಕೆ ನಾವು ಏನಂತ ಕರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ, 3 ಡಿಫರೆಂಟ್ ಆಗಿರತಕ್ಕಂತ ವೇರಿಯೇಬಲ್ಸ್ ಗಳು ಪ್ರೆಸೆಂಟ್ ಆಗಿರೋದ್ರಿಂದ 3 ವೇರಿಯೇಬಲ್ ಪೊಲಿನಾಮಿಯಲ್ ಅಂತಕ್ಕಂತ ನಿಂದ ಇದನ್ನ ನಾವು ರಿಪ್ರೆಸೆಂಟೇಷನ್ ಮಾಡ್ತೀವಿ. ಈಗ ಏನಂತಂದ್ರೆ ಸೆಕೆಂಡ್ ಮೇನ್ ಅನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕನ್ಸಿಡರ್ ನ ಕಂಟಿನ್ಯೂ ಮಾಡ್ತೀನಿ ವಿದ್ಯಾರ್ಥಿಗಳೇ. ಇದು ಕ್ಲಿಯರ್ ಆಗಿ ಒಂದ್ಸಲ ನೋಡ್ಕೊಳ್ಳಿ. ಸೆಕೆಂಡ್ ಮೇನ್ ಅಲ್ಲಿ write the coefficient of x square. x square coefficient na matra ಬರೆಯಬೇಕು ವಿದ್ಯಾರ್ಥಿಗಳೇ in each of the following. So ನಾವು ಇಲ್ಲಿ first of all coefficient ಅಂದ್ರೆ ನಾನು ಮೊದಲಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ಒಂದು ಟರ್ಮ್ ತಗೋತೀನಿ ನಾನು, ಏನಂದ್ರೆ 3xyz ಅಂತಕ್ಕಂತ ಒಂದು ಟರ್ಮ್ ಅನ್ನು ನಾನು ಕನ್ಸಿಡರ್ ಮಾಡ್ತೀನಿ. 3xyz ಅಂತಕ್ಕಂತಹ ಒಂದು ಟರ್ಮ್ ಅನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಈ 3xyz ಕೋಎಫಿಷಿಯಂಟ್ ಗಳಿಗೆ ಎರಡು ಟೈಪ್ ಕೋಎಫಿಷಿಯಂಟ್ ನ ನಾವು ನೋಡ್ಕೋಬಹುದು ವಿದ್ಯಾರ್ಥಿ. ಒಂದು ಲಿಟರಲ್ ಕೋಎಫಿಷಿಯಂಟ್ ಅಂಡ್ ಇನ್ನೊಂದು ನ್ಯೂಮೆರಿಕಲ್ ಕೋಎಫಿಷಿಯಂಟ್. ಸೊ ಲಿಟರಲ್ ಕೋಎಫಿಷಿಯಂಟ್ ಇಟ್ ಮೀನ್ಸ್ ವೇರಿಯೇಬಲ್, ವೇರಿಯೇಬಲ್ ಇಟ್ ಮೀನ್ಸ್ ನಾಟ್ ಫಿಕ್ಸ್ಡ್ ನಂಬರ್. ಸೊ ಇನ್ನೊಂದು ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಅಂತಂದ್ರೆ ನ್ಯೂಮೆರಿಕಲ್ ಇರುತ್ತೆ, ಅಂದ್ರೆ ನಂಬರ್ ಫಿಕ್ಸ್ಡ್ ನಂಬರ್ ಆಗಿರುತ್ತೆ. ಲಿಟರಲ್ ಕೋಎಫಿಷಿಯಂಟ್ ಅನ್ನೋದು ನಾಟ್ ಫಿಕ್ಸ್ಡ್ ನಂಬರ್ ಆಗಿರುತ್ತೆ, ಅಂದ್ರೆ ವೇರಿಯೇಬಲ್ ನ ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ನಾನು ಈ ಒಂದು ಟರ್ಮ್ ಅಲ್ಲಿ xy ಅಂತಕ್ಕಂತ ಟರ್ಮ್ ನ ಕನ್ಸಿಡರ್ ಮಾಡಿದ್ರೆ ಇದ್ರ ಕೋಎಫಿಷಿಯಂಟ್ ಯಾರು ಹಾಕಾರು ಅಂದ್ರೆ 3z ಅಂತ ಹಾಕಾರು ಅಂತವರು ಕೋಎಫಿಷಿಯಂಟ್ ಹಾಕಾರು. xy ದ ಕೋಎಫಿಷಿಯಂಟ್ 3z. ಸೊ 3x ಅನ್ನು ನಾನು ಕನ್ಸಿಡರ್ ಮಾಡಿದ್ರೆ yz ಅಂತಕ್ಕಂತ ಕೋಎಫಿಷಿಯಂಟ್ ಹಾಕೋರು. yz ಅಂತಕ್ಕಂಥವ್ರು ಲಿಟರಲ್ ಕೋಎಫಿಷಿಯಂಟ್. ಸೊ xyz ಅಂತಕ್ಕಂತಹ ಕೋಎಫಿಷಿಯಂಟ್ ನಾನು ಇದನ್ನ xyz ಅಂತಕ್ಕಂಥದನ್ನ ನಾನು ಕಂಪೇರ್ ಮಾಡಿದ್ರೆ ಅಥವಾ ಕನ್ಸಿಡರ್ ಮಾಡಿದ್ರೆ 3 ಅಂತಕ್ಕಂತಹ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ರೆಡಿ ಆಗ್ತಾನೆ. ಸೊ ಇಲ್ಲಿ ನ್ಯೂಮೆರಿಕಲ್ ಮತ್ತು ಲಿಟರಲ್ ಕೋಎಫಿಷಿಯಂಟ್ ಬಗ್ಗೆ ನಿಮಗೆ ಅರ್ಥ ಆಯ್ತು. ಈಗ ಅದನ್ನ ಇಲ್ಲಿ ನೋಡೋಣ, ಅವು ಯಾವುದ್ರ ಕೋಎಫಿಷಿಯಂಟ್ ಕೇಳಿದಾನೆ ಅಂತ ಅಂದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ ಅನ್ನು ನಮಗೆ ಕೇಳಿದಾನೆ. ಸೊ x ಸ್ಕ್ವೇರ್ ಕೋಎಫಿಷಿಯಂಟ್ ಅಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಒನ್ 2 plus x square plus x ಅನ್ನೋದೊಂದು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ನ ಬರೆಯೋಕ್ಕಿಂತ ಮುಂಚೆ ಅಲ್ಲಿ ಇದನ್ನ ಪೂರ್ಣವಾಗಿ ಬರ್ಕೋಬೇಕು. ಏನಂದ್ರೆ 2 plus x square plus x. ಸೊ ಏನೂ ಇಲ್ಲ, x ಸ್ಕ್ವೇರ್ ಹಿಂದ್ಗಡೆ ಯಾರು ಇಲ್ಲಿ
ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಇಲ್ಲ ಅಂದ ಬಳಿಕ ಅದನ್ನ ನಾವು 1 ಅಂತ ತಗೋಬೇಕು. ಯಾವುದೇ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಇಲ್ಲ ಅಂತಂದ್ರೆ 1 ಅಂತ ಕನ್ಸಿಡರ್ ಆಗುತ್ತೆ. x ದ್ದು ಹಿಂದೂ ಯಾವ್ದು ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಇಲ್ಲ ಅಂತಂದ್ರೆ 1 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ x ಸ್ಕ್ವೇರ್ ಕೋಎಫಿಷಿಯಂಟ್ ಈಸ್ 1. x ಸ್ಕ್ವೇರ್ ಕೋಎಫಿಷಿಯಂಟ್ ಈಸ್ 1. x ಸ್ಕ್ವೇರ್ ಕೋಎಫಿಷಿಯಂಟ್ ಯಾರು ಬಂದ್ರಿ 1 ಬಂದು ಇಲ್ಲಿ ಈ ಒಂದು ಟರ್ಮ್ ಅಲ್ಲಿ ಇಲ್ಲಿ ಕನ್ಸಿಡರ್ ಮಾಡಿದಾಗ 2 as usual ಮೈನಸ್ ಇಲ್ಲಿ ಏನು ಇಲ್ಲ ಅಂತಂದ್ರೆ 1x ಸ್ಕ್ವೇರ್ ಪ್ಲಸ್ 1x ಕ್ಯೂಬ್. ಸೊ ಇಲ್ಲಿ ನಾವು x ಸ್ಕ್ವೇರ್ ಈ x ಸ್ಕ್ವೇರ್ ಕೋಎಫಿಷಿಯಂಟ್ ನ ಕನ್ಸಿಡರ್ ಮಾಡಿದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ x ಸ್ಕ್ವೇರ್ ದ ಕೋಎಫಿಷಿಯಂಟ್ ಯಾರು ಹಾಕರು ಇಲ್ಲಿ yes -1 ಅನ್ನೋದು x ಸ್ಕ್ವೇರ್ ಕೋಎಫಿಷಿಯಂಟ್. ಸೊ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಇಲ್ಲಿ ಟರ್ಮ್ಸ್ ಡೈರೆಕ್ಟ್ ಆಗಿ ಬರೋಣ. x ಸ್ಕ್ವೇರ್ ಗೆ ಕೋಎಫಿಷಿಯಂಟ್ ಯಾರು π/2. ಸೊ ಡೈರೆಕ್ಟ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಈಸ್ π/2. ಸೊ ನೆಕ್ಸ್ಟ್ ಇಲ್ಲಿ ನಾವು ಕನ್ಸಿಡರ್ ಮಾಡಿದಾಗ x ಸ್ಕ್ವೇರ್ ಅನ್ನೋ ಟರ್ಮ್ ಇಲ್ಲ ಇಲ್ಲಿ. ಸೊ ಅದನ್ನ ನಾವು ಬರ್ಕೋಬೇಕು ಹೆಂಗಂದ್ರ √2x - 1 ಆಸ್ ಯೂಶುವಲ್ ಬರೀತೀವಿ ಪ್ಲಸ್ 0 × x ಸ್ಕ್ವೇರ್ ಏನು ಇಲ್ಲ ಅಂತಂದ್ರೆ 0 × x ಸ್ಕ್ವೇರ್. ಸೊ 0 × anything is 0 ಅಂದ್ರೆ ಏನು ಇಲ್ಲ ಅಂತ ಅಂದಾಗ ನಾವು 0 × x ಸ್ಕ್ವೇರ್ ಅಂತ ಬರ್ಕೋಬಹುದು. ಅದಕ್ಕೆ ಯಾವುದೇ ರೀತಿ ಇರತಕ್ಕಂತ ಪ್ರಾಬ್ಲಮ್ ಇಲ್ಲ. ಸೊ x ಸ್ಕ್ವೇರ್ ಕೋಎಫಿಷಿಯಂಟ್ ಈಸ್ 0. ಸೊ ಈ ರೀತಿ ನಾವು ಕೋಎಫಿಷಿಯಂಟ್ ಗಳನ್ನ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ನಾನು So dear students, third main question, give one example each of binomial of degree 35. So ಇದೊಂದಿಷ್ಟು ಕ್ವೆಶ್ಚನ್ ಇದೆ. ಏನಂತಂದ್ರೆ ಒಂದು polynomial ನ ಬರೀಬೇಕು ನಾವು. ಅದು ಎಂತವಾಗಿರಬೇಕಂದ್ರೆ binomial ಆಗಿರಬೇಕು, ಅದರ ಡಿಗ್ರಿ 35 ಆಗಿರಬೇಕು. ಸೊ binomial ಟರ್ಮ್ ದ ಡಿಗ್ರಿ 35 ಆಗಿರಬೇಕು. and another one is monomial of degree 100. monomial ಇರಬೇಕು, ಅದರ ಡಿಗ್ರಿ 100 ಇರಬೇಕು. ಈ ಫಸ್ಟ್ ನೋಡೋಣ ನಾವು. It is one example of binomial of degree 35. Binomial means x plus y. It is a binomial term. ನಾನು ಆಲ್ರೆಡಿ ನಿಮಗೆ ಇದಕ್ಕಿಂತ ಮುಂಚಿತವಾದ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಏನಂತಂದ್ರೆ ಯಾವುದು ಟರ್ಮ್ ನ ಹೊಡೆಯುವಂತ ಕೆಪಾಸಿಟಿ ಹೊಂದಿರುತ್ತೆ ಅಂತಂದ್ರೆ ಟರ್ಮ್ಸ್ ನ ಸಪರೇಟ್ ಮಾಡತಕ್ಕಂತ ಕೆಪಾಸಿಟಿ ಯಾವ ಸೈನ್ ಗಳಿಗೆ ಐತೆ ಅಂದ್ರೆ ಪ್ಲಸ್ ಸೈನ್ ಮೈನಸ್ ಸೈನ್ ಗಳಿಗೆ ಮಾತ್ರ ಟರ್ಮ್ಸ್ ಅನ್ನ ಸಪರೇಟ್ ಮಾಡತಕ್ಕಂತ ಕೆಪಾಸಿಟಿ ಇದೆ. ಸೊ ಇಟ್ ಇಸ್ ಅನ್ ಫಸ್ಟ್ ಟರ್ಮ್, ಇಟ್ ಇಸ್ ಅನ್ ಸೆಕೆಂಡ್ ಟರ್ಮ್. ಟೋಟಲ್ 2 ಟರ್ಮ್ಸ್ ಇಲ್ಲಿ ಕನ್ಸಿಡರ್ ಆಗು. ಸೊ ಇಟ್ ಇಸ್ ಅ ಬೈನಾಮಿಯಲ್ ಫಂಕ್ಷನ್. ಸೊ ಇದರಲ್ಲಿ ಏನಂತಾರೆ ಅಂತಂದ್ರೆ ಅವರು ಬೈನಾಮಿಯಲ್ ಆಫ್ ಡಿಗ್ರಿ 35 ಅನ್ನೋದು. ಹಾಗಾದ್ರೆ ನಮಗೆ ಡಿಗ್ರಿ 35 ಬೈನಾಮಿಯಲ್ ಡಿಗ್ರಿ ಎಷ್ಟಾಗಿದ್ರಿ 35. ಸೊ ಇನ್ನೊಂದು ಏನದ ಅಂತಂದ್ರೆ ಇನ್ನೊಂದು ಸೆಕೆಂಡ್ ಇದು ಫಸ್ಟ್ ಒನ್ ಎಕ್ಸಾಂಪಲ್ ಆಯ್ತು. ಇನ್ನು ಸೆಕೆಂಡ್ ಒನ್ ಇಲ್ಲಿ ಕ್ವೆಶ್ಚನ್ ಎಕ್ಸಾಂಪಲ್ monomial of degree 100. monomial of degree 100 ಅಂತಂದ್ರೆ 3x ಅಥವಾ 3z raised to 100. It is a monomial. 3z is a monomial. ಮತ್ತೆ ಈ ಎರಡು ಟರ್ಮ್ ನಾವು ಅಂತ ಕನ್ಸಿಡರ್ ಮಾಡಬೇಡಿ. ಈ ಎಮಿನ ನಡು ಇಂಟು ಇರ್ತದೆ. z raised to 100 ಅನ್ನೋದು 3 ಟೈಮ್ಸ್. ಸೊ ಇಲ್ಲಿ ಇಂಟು ಅನ್ನೋದು ಇಂಟು ಡಿವೈಡ್ ಬೈ 2 ಅಂದ್ರೆ ಟರ್ಮ್ಸ್ ನ ಸಪರೇಟ್ ಮಾಡಂಗಿಲ್ಲ. ಇಟ್ ಇಸ್ binomial. But x raised to 35 plus y is a binomial. 3z raised to 100 is a monomial. It is not a binomial. 3z raised to 100 is a monomial. Okay? Yes. Okay students, ಈಗ ನಾವು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಗಳನ್ನ 4.1 ಎಕ್ಸರ್ಸೈಸ್ ನಲ್ಲಿ ಸ್ಟಡಿ ಮಾಡಿದ್ದಾಯ್ತು. ಇದಕ್ಕೆ ಸಂಬಂಧಿಸಿರ್ತಕ್ಕಂತ ಹೋಮ್ವರ್ಕ್ ಮತ್ತು ನೋಟ್ಸ್ ಅನ್ನ ನಾನು ನಿಮ್ಮ ವಾಟ್ಸ್ಆಪ್ ನಮ್ಮ ಶಾಲೆ ಗ್ರೂಪ್ ಆಗಿರ್ತಕ್ಕಂಥ ಬಸವ 9th ಸ್ಟ್ಯಾಂಡರ್ಡ್ ಗ್ರೂಪ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಅದನ್ನ ನೋಡಿ ನೀವು ಬರೆದು ಮತ್ತೆ ನನಗೆ ಹೋಮ್ವರ್ಕ್ ಅನ್ನ ಕೇಳಬೇಕು ಅಂತ ಕಳಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.